ತಾನೇ ನನಿತಾನ. ರೇಷ್ಮೆ ನಮ್ಮ ನಾಡಿನ ಪ್ರಮುಖ ವಾಣಿಜ್ಯ ಬೆಳೆಗಳಲ್ಲಿ ಒಂದು. ಗುಣಮಟ್ಟದ ಹಿಪ್ಪುನೇರಳೆ ರೇಷ್ಮೆ ಕೃಷಿಯ ಜೀವಾಳ. ಇತ್ತೀಚೆಗೆ ಕೃಷಿ ಕಾರ್ಮಿಕರ ಕೊರತೆ ಹೆಚ್ಚಾಗಿ ದಶಕಗಳಿಂದ ಸತತವಾಗಿ ಹಿಪ್ಪುನೇರಳೆ ಬೆಳೆಯುತ್ತಿದ್ದ ರೈತರು ಕೂಡ ಹಿಂದೇಟು ಹಾಕುತ್ತಿದ್ದಾರೆ. ಇದಕ್ಕೆ ಪರಿಹಾರವಾಗಿ ಕೆಲ ರೈತರು ಯಾಂತ್ರೀಕರಣ ಕೃಷಿಗೆ ಮುಂದಾಗಿದ್ದಾರೆ. ಅಂತೆಯೇ ಯಂತ್ರೋಪಕರಣಗಳ ಬಳಕೆಗೆ ಅನುಕೂಲವಾಗುವಂತೆ ಹೆಚ್ಚಿನ ಅಂತರ ಕೊಟ್ಟು ಹಿಪ್ಪುನೇರಳೆ ನಾಟಿ ಮಾಡಿದ್ದಾರೆ. ಹಿಪ್ಪುನೇರಳೆ ಬೆಳೆ ಬಹಳ ಒಂದು ಬಹುವಾರ್ಷಿಕ ಬೆಳೆಯಾಗಿದ್ದು ಇದನ್ನು ಸುಮಾರು ರೈತರು ಒಂದು 30 ವರ್ಷಗಳ ಕಾಲದಿಂದ ಬೆಳೀತಾ ಇದ್ದಾರೆ. ಮೊದಲಿಗೆ ಇದನ್ನು ಸುಮಾರು 1.5 ಇಂದ 2 ಅಡಿ ಅಂತರ ಸಾಲುಗಳಲ್ಲಿ ಬರೀ ಹಿಪ್ಪುನೇರಳೆ ರೇಷ್ಮೆನೇ ಬೆಳೀತಾ ಇದ್ದರು. ಇದು ಸುಮಾರು ಒಂದು 10-15 ವರ್ಷಗಳ ಕಾಲ ಈ ಕಸುಬು ನಡೆಸ್ಕೊಂಡು ಬಂದರು. ಆದರೆ ಇತ್ತೀಚಿನ ದಿನಗಳಲ್ಲಿ ಈ ಬೆಳೆ ಬೆಳೆಯೋದಕ್ಕೆ ಈ ಕೂಲಿ ಆಳುಗಳ ಅಭಾವ ಬಹಳಷ್ಟು ಜಾಸ್ತಿ ಆಗಿದೆ. ಈ ಕೂಲಿ ಆಳುಗಳ ಅಭಾವ ಜಾಸ್ತಿ ಆಗಿನ ಗಮನದಲ್ಲಿ ಇಟ್ಕೊಂಡು ರೈತ ಬಾಂಧವರು ಏನು ಮಾಡಿದ್ದಾರೆ ಅಂದರೆ ಈಗ ಎಲ್ಲ ಸ್ವಲ್ಪ ಮೆಕನೈಜೇಷನ್ ಮಾಡಬೇಕಂತ, ಅಂದರೆ ಯಾಂತ್ರೀಕೃತವಾಗಿ ತೋಟ ನಿರ್ವಹಣೆ ಮಾಡಬೇಕಂತೇಳಿ ಈ ದಿಸೆಯಲ್ಲಿ ತೋಟಗಳನ್ನು ಬಹಳ ಒಂದು ಅಂತರ ಕೊಟ್ಟು ಹಿಪ್ಪುನೇರಳೆ ನಾಟಿ ಮಾಡಿದ್ದಾರೆ. ಇದರಲ್ಲಿ ಸುಮಾರು ಸಣ್ಣ ರೈತರೆಲ್ಲ ಒಂದು 5 ಅಡಿ 2 ಅಡಿ ಅಂತರದಲ್ಲಿ ಸಾಲುಗಳನ್ನು ಮಾಡ್ಕೊಂಡಿದ್ದಾರೆ. ಇನ್ನೂ ಸ್ವಲ್ಪ ಜಾಸ್ತಿ 4-5 ಎಕರೆ ಮಾಡೋ ಅಂಥ ರೈತರು ಒಂದು ಮಿನಿ ಟ್ರ್ಯಾಕ್ಟ್ರು ಉಳಬೇಕು ಆ ಸ್ಪೇಸಿಂಗ್, ಅಂದರೆ ಒಂದು 6 ಅಡಿ ಸಾಲಿನಿಂದ ಸಾಲಿಗೆ 2 ಅಡಿ ಗಿಡದಿಂದ ಗಿಡಕ್ಕೆ ಇಟ್ಕೊಂಡು ಕಸುಬು ಮಾಡ್ತಾಯಿದ್ದಾರೆ. ಮತ್ತು ಇನ್ನೂ ಮುಂದುವರೆದು ಒಂದು 5 ಎಕರೆ ಮೇಲ್ಪಟ್ಟು ದೊಡ್ಡ ರೈತರು ಈ ಟ್ರ್ಯಾಕ್ಟರ್ನಲ್ಲೇ ದೊಡ್ಡ ಟ್ರ್ಯಾಕ್ಟ್ರನ್ನೇ ಉಪಯೋಗಿಸ್ಕೊಂಡು ವ್ಯವಸಾಯ ಮಾಡ್ತಾಯಿದ್ದಾರೆ. ಇವರೆಲ್ಲ ಒಂದು 8ರಿಂದ 10 ಅಡಿವರೆಗೂ ಒಂದು ಅಂತರ ಕೊಟ್ಟು ಹಿಪ್ಪುನೇರಳೆ ನಾಟಿ ಮಾಡ್ತಾಯಿದ್ದಾರೆ. 8 ಅಡಿ 2 ಅಡಿ ಅಥವಾ 3 ಅಡಿ ಸಾಲಿನಲ್ಲಿ ಹಿಪ್ಪುನೇರಳೆನ ನಾಟಿ ಮಾಡಿದ್ದಾರೆ. ಇದು ಇತ್ತೀಚೆಗೆ ಕಾಣುವಂಥ ಒಂದು ಪದ್ಧತಿ. ಹೆಚ್ಚಿನ ಅಂತರದಲ್ಲಿ ಹಿಪ್ಪುನೇರಳೆ ಬೆಳೆದಾಗ ಉತ್ತಮ ಗುಣಮಟ್ಟದ ಇಳುವರಿ ದೊರೆಯುತ್ತದೆ. ಅಲ್ಲದೆ ಯಂತ್ರೋಪಕರಣಗಳನ್ನು ಸುಲಭವಾಗಿ ಬಳಸಲು ಸಾಧ್ಯವಾಗುತ್ತದೆ. ಲಭ್ಯ ಭೂಮಿಯ ಸದ್ಬಳಕೆ ದೃಷ್ಟಿಯಿಂದ ರೈತರು ಅಂತರ ಬೆಳೆಯಾಗಿ ಕಡಲೆ, ಅವರೆ, ಹುರುಳಿ, ಅಲಸಂದೆಯಂತಹ ದ್ವಿದಳ ಧಾನ್ಯ ಬೆಳೆಗಳನ್ನು ಹಾಗೂ ಜೋಳ, ಮೆಕ್ಕೆಜೋಳದಂತಹ ಏಕದಳ ಧಾನ್ಯಗಳನ್ನು ಬೆಳೆಯಬಹುದು. ಈ ಭಾಳಷ್ಟು ಅಂತರ ಕೊಟ್ಟಾಗ ಏನಾಗ್ತಾ ಇದೆ ಅಂದರೆ ಹಿಪ್ಪುನೇರಳೆ ಹೊಸ ತೋಟ ಅಭಿವೃದ್ಧಿ ಮಾಡಬೇಕಾದ್ರೆ ಹಿಪ್ಪುನೇರಳೆ ತೋಟದಲ್ಲಿ ಬೇರೆ ಬೆಳೆನೂ ಸಹ ಬೆಳಿಬೋದಲ್ಲ ಅಂತ ಒಂದು ಮನಗಂಡು ರೈತರು ಏನು ಮಾಡ್ತಾರೆ ಅಂದರೆ ಈ ಹೊಸದಾಗಿ ಸಸಿ ನಾಟಿ ಮಾಡಿದಾಗ ಕೆಲವೊಂದು ರೈತರು ಈ ಕಡಲೆಕಾಯಿ ಕೂಡ ಒಂದು 4ರಿಂದ 5 ಸಾಲು ಕಡಲೆಕಾಯಿ ಹಾಕ್ತಾರೆ. ಆ ಕಡಲೆಕಾಯಿ ಸುಮಾರು ಮುಂಗಾರಲ್ಲಿ ಜೂನ್ ಜುಲೈನಲ್ಲಿ ಹಾಕಿ ಅದು ಆಗಸ್ಟ್ ಸೆಪ್ಟೆಂಬರಲ್ಲಿ ಅದನ್ನು ಅಗೆದುಕೊಂಡು ನಂತರ ಅದೇ ಭೂಮಿಗೆ ಅವರೆ ಗಿಡ ಹಾಕಿರೋದು ಕೂಡ ನಮ್ಮಲ್ಲಿ ಕಂಡು ಬರ್ತಾ ಇದೆ ಸುಮಾರು ರೈತರು. ಯಾಕೆಂದರೆ ಮೊದಲನೇ ವರ್ಷ 8 ಅಡಿ ಅಂತರ ಕೊಟ್ಟಾಗ ನಾವು ಸೊಪ್ಪಿನ ಇಳುವರಿ ಭಾಳ ಕಡಿಮೆ ಬರುತ್ತೆ ಮತ್ತು ಭೂಮಿ ಭಾಳಷ್ಟು ಜಾಸ್ತಿ ಉಪಯೋಗಕ್ಕೆ ಬರೋದಿಲ್ಲ. ಅದನ್ನು ಉಪಯೋಗಿಸ್ಕೊಬೇಕಂತೇಳಿ ಕಡಲೆ ಗಿಡ ಮತ್ತು ಈ ಅವರೆ ಗಿಡ ಇಂಥ ಬೆಳೆಗಳನ್ನು ಬೆಳೀತಾರೆ. ಹಾಗೂ ಇನ್ನೂ ಮುಂದುವರೆದು ಇತ್ತೀಚೆಗೆ ಸುಮಾರು ಜನ ರೈತರು ಬೇರೆ ಬೆಳೆಗಳನ್ನು ಸಹ, ಅಂದರೆ ಹಿಪ್ಪುನೇರಳೆ ಬೆಳೆಯೋ ಭೂಮಿನಲ್ಲಿ ಅವ್ರ ಮನೆಗೆ ಏನು ಬೇಕೋ ಈ ಕಾಳು ಕಡ್ಡಿ ಇಂಥವೆಲ್ಲನೂ ಬೆಳ್ಕೊಳ್ಳೋದಕ್ಕೆ, ಹಸುಗಳಿಗೆ ಮೇವು ಆಗೋದಕ್ಕೆ ಜೋಳ ಕೂಡ ಬೆಳೆದಿದ್ದಾರೆ. ಮತ್ತು ಈ ಹುರುಳಿ, ಅಲಸಂದೆ, ಈ ಹೆಸರು ಕಾಳು ಇಂಥ ದ್ವಿದಳ ಧಾನ್ಯ ಬೆಳೆಗಳನ್ನು ತೋಟದಲ್ಲಿ ಬೆಳೀತಾ ಇದ್ದಾರೆ. ಇದರಿಂದ ರೈತನಿಗೆ ಒಳ್ಳೆ ಆರ್ಥಿಕವಾಗಿ ಲಾಭನೂ ಆಗ್ತದೆ. ಅವನ ಮನೆಗೆ ಬೇಕಾದಷ್ಟು ಒಂದು ಕಾಳು ಕಡ್ಡಿನೂ ಸಿಗ್ತಾ ಇದೆ. ಮತ್ತು ಸಾಮಾನ್ಯವಾಗಿ ಈ ಔಷಧಿ ಸಿಂಪರಣೆ ಮಾಡುವಂಥ ಬೆಳೆಗಳ ಕಡೆ ರೈತರು ಅಷ್ಟೊಂದು ಒಲವು ತೋರೋದಿಲ್ಲ. ಅಂಥ ಬೆಳೆಗಳನ್ನ ಹಿಪ್ಪುನೇರಳೆ ತೋಟದಲ್ಲಿ ಹಾಕ್ಕೊಳ್ಳೋದು ಇಲ್ಲ. ಈ ಸೊಪ್ಪು ಇಂಥವೆಲ್ಲನೂ ಬೆಳೆಸ್ಬೋದು. ಸೊಪ್ಪುಗಳನ್ನ ಕಿತ್ತು ಬೇಗ ನಾಟಿ ಮಾಡ್ಕೋತೀವಿ. ಯಾಕೆಂದರೆ ಸೊಪ್ಪಿಗೆ ಯಾವುದೇ ರೀತಿ ಒಂದು ಔಷಧಿ ನಾವು ಸಿಂಪರಣೆ ಮಾಡೋದಿಲ್ಲ. ಅದೇ ರೀತಿಯಾಗಿ ಬೀನ್ಸು ಸಹ ನಾಟಿ ಮಾಡಿ ಲಾಭ ಪಡಿಬೋದು. ಅಂತರ ಬೆಳೆಗಳಿಂದಾಗಿ ರೈತರಿಗೆ ಹೆಚ್ಚಿನ ಉತ್ಪನ್ನ ಮತ್ತು ಆದಾಯ ದೊರೆಯುತ್ತದೆ. ಅಲ್ಲದೆ ರಾಸುಗಳಿಗೆ ಮೇವು ಸಿಗುತ್ತದೆ. ಹುರುಳಿ, ಅಲಸಂದೆ, ಸೆಣಬಿನಂತಹ ಬೆಳೆ ಬೆಳೆದು ಭೂಮಿಗೆ ಸೇರಿಸುವ ಮೂಲಕ ಭೂಮಿಯ ಫಲವತ್ತತೆಯನ್ನು ಕೂಡ ವೃದ್ಧಿಸಿಕೊಳ್ಳಬಹುದು ಮತ್ತು ಕಳೆಗಳನ್ನು ನಿಯಂತ್ರಿಸಬಹುದು.
ಇದರಲ್ಲಿ ಆರ್ಥಿಕವಾಗಿ ಹೇಳ್ಬೇಕಂದ್ರೆ ಕೆಲವೊಂದು ಬೆಳೆಗಳಿಂದ ರೈತನಿಗೆ ತುಂಬ ಆದಾಯನೂ ಇದೆ. ಈಗ ಉದಾಹರಣೆಗೆ 8 ಅಡಿ ಸಾಲು ಮಡಗ್ಬಿಟ್ಟು ಈ ಒಂದು ಸಾಲು ಅವರೆ ಗಿಡ ನಾಟಿ ಮಾಡಿದ ಪಕ್ಷದಲ್ಲಿ ಈ ಅವರೆ ಗಿಡ ಅಂದರೆ 6 ತಿಂಗಳು ಅವರೆ ಹಾಕ್ತಾರೆ. ಅದು ಬರೋದು ಸಾಮಾನ್ಯವಾಗಿ ಅದೇ ಸೀಸನ್ಗೆ, ಏನು ನವಂಬರ್, ಡಿಸೆಂಬರು, ಜನವರಿ ಈ ಸೀಸನ್ನಲ್ಲೇ ಅವರೆ ಗಿಡ ಅವರೆ ಕಾಯಿ ಬಿಡೋಕ್ಕೆ ಶುರು ಮಾಡ್ತದೆ. ಈ ಸೀಸನಲ್ಲಿ ಹಿಪ್ಪನೇರಳೆ ಬೆಳವಣಿಗೆ ಕುಂಠಿತವಾಗ್ತದೆ. ಆವಾಗ ನಮಗೆ ಒಳ್ಳೆ ಅವರೆಕಾಯಿ ಸಹ ಸಿಗುತ್ತೆ ರೈತರಿಗೆ. ಆರ್ಥಿಕವಾಗಿ ಇದನ್ನು ಹೇಳ್ಬೇಕಂದ್ರೆ 1 ಎಕರೆ ಪ್ರದೇಶದಲ್ಲಿ ಸುಮಾರು ಈ ಅವರೆಕಾಯಿಂದನೇ 25,000 - 30,000 ರೂಪಾಯಿ ಕಾಯಿ ಕಿತ್ತು ಕಾಸು ಮಾಡ್ಕೊಂಡಿದ್ದಾರೆ ರೈತರು. ನಂತರ ಆ ಗಿಡಗಳನ್ನ ಈ ಹಸುಗಳಿಗೆ ಮೇವಾಗಿ ಉಪಯೋಗಿಸ್ತಾರೆ. ಮತ್ತು ಅದೇ ಎಲೆಗಳು ಭೂಮಿಗೆಲ್ಲ ಉದುರುಬಿಟ್ಟು ಅದನ್ನು ಪುನಃ ಮಳೆ ಬಂದಾಗ ಉಳುಮೆ ಮಾಡಿ ಭೂಮಿಗೆ ಸೇರಿಸಿದ್ರೆ ಅದು ಸಹ ಗೊಬ್ಬರವಾಗ್ತದೆ. ಈಗ ಇದೇ ರೀತಿ ಯಾವುದೇ ದ್ವಿದಳ ಧಾನ್ಯ ಬೆಳೆಗಳು ಹಿಪ್ಪನೇರಳೆ ತೋಟದಲ್ಲಿ ಬೆಳೆದಾಗ ಭೂಮಿಗೆ ಚೆನ್ನಾಗಿ ಸಾರ ಆಗ್ತದೆ. ಯಾಕೆಂದರೆ ಇವೆಲ್ಲ ಸಾರಜನಕವನ್ನು ಸ್ಥಿರೀಕರಿಸುವಂಥ ಒಂದು ಬೆಳೆಗಳು. ಈ ವಾತಾವರಣದಲ್ಲಿರುವಂಥ ಸಾರಜನಕವನ್ನು ಈ ಬೇರು ಗಂಟುಗಳ ಮೂಲಕ ಎಳ್ಕೊಂಡು ಅದನ್ನು ಸಾರಜನಕವಾಗಿ ಗಿಡಗಳಿಗೆ ಉಪಯೋಗಿಸ್ತದೆ. ಹಾಗಾಗಿ ಈ ಹಿಪ್ಪನೇರಳೆನಲ್ಲಿ ಅಂತರ ಬೆಳೆಗಳು ಭಾಳ ಚೆನ್ನಾಗಿ ಬೆಳಿಬೋದು. ರೈತ ಅವನ ಮನೆಗೆ ಏನು ಬೇಕೋ, ಈಗ ಉದಾಹರಣೆಗೆ 8 ಅಡಿ ಸಾಲಿನಲ್ಲಿ ಹೆಸರು ಕಾಳು ಮತ್ತು ಬೆಂಗಾಲ್ ಗ್ರಾಮ್ ಕಡಲೆಕಾಳು ಇದನ್ನು ಸಹ ಬೆಳೆದು ಮನೆಗೆ ಬೇಕಾಗುವಷ್ಟು ಕಾಳು ಕಡ್ಡಿ ಮಾಡ್ಕೊಂಡಿದ್ದಾರೆ. ಈ ಬೆಳೆಗಳಿಂದ ನಮ್ಮ ಹಿಪ್ಪನೇರಳೆಗೆ ಯಾವುದೇ ರೀತಿ ತೊಂದರೆ ಇಲ್ಲ. ಭೂಮಿಗಿನ್ನೂ ಸಾರ ಆಗುತ್ತೆ. ಯಾಕೆಂದರೆ ನಾವು ಈ ದ್ವಿದಳ ಧಾನ್ಯ ಬೆಳೆಗಳಿಗೆ ಯಾವುದೇ ಬೆಳೆಗೂ ನಾವು ಔಷಧಿಯನ್ನು ಸಿಂಪಡಣೆ ಮಾಡೋದಿಲ್ಲ. ಅದರಿಂದ ಸೊಪ್ಪು ಯಾವಾಗ ಬೇಕಾದರೂ ಹುಳುಗಳಿಗೆ ಉಪಯೋಗಿಸ್ಬೋದು, ಏನೂ ತೊಂದರೆ ಇಲ್ಲ. ಸೊಪ್ಪನ್ನ ಉಪಯೋಗಿಸ್ಕೊಳ್ಳೋದಕ್ಕೂ ಸಹ ಏನೂ ತೊಂದರೆ ಇಲ್ಲ. ಆಮೇಲೆ ಈ ಭೂಮಿನೂ ಸಹ ನಾವು ಫಲವತ್ತತೆ ಮಾಡ್ಕೊಳ್ಳೋದೇ ಇದರದ ಉದ್ದೇಶ. ಹಾಗಾಗಿ ಈ ಬೆಳೆಗಳನ್ನು ಬೆಳೀತಾರೆ. ಇನ್ನು ಕೆಲವು ರೈತರು ಏನಪ್ಪ ಮಾಡ್ತಾರಂದರೆ ಈ ಅಂತರ ಬೆಳೆಗಳಾಗಿ ಈ ಗ್ರೀನ್ ಮೆನ್ಯೂರ್ಸ್ ಹಸಿರೆಲೆ ಗೊಬ್ಬರಗಳನ್ನು ಸಹ ತೋಟದಲ್ಲಿ ಹಾಕ್ತಾರೆ. ಹಸಿರೆಲೆ ಗೊಬ್ಬರ ಉದಾಹರಣೆಗೆ ಮುಂಗಾರು ಶುರುವಾದಾಗ ಉರುಳಿ ಹಾಕ್ತಾರೆ. ಉರುಳಿ ಒಂದು ಬೆಳೆ ಕಟಾವು ಮಾಡಿದಾಗ ಬೀಜ ಚೆಲ್ಲಿಬಿಟ್ಟು ಈ ರೋಟೋವೇಟ್ರನ್ನ ಪಾಸ್ ಮಾಡ್ತಾರೆ. ಸೊ ಬೀಜ ಮಳೆಯುತ್ತೆ. ಅದು ಇನ್ನೊಂದು ಬೆಳೆಗೆ ಸಾಮಾನ್ಯವಾಗಿ ಇನ್ನೊಂದು ಬೆಳೆ ಕಟಾವಾಗೋ ಮಟ್ಟಕ್ಕೆ ಉರುಳಿ ಚೆನ್ನಾಗಿ ಬೆಳೆದಿರ್ತದೆ. ಅದನ್ನು ಅದೇ ರೀತಿ ರೋಟೋವೇಟ್ರ್ ಪಾಸ್ ಮಾಡಿಬಿಟ್ಟು ಅಲ್ಲೇ ಮಲ್ಚಿಂಗ್ ಮಾಡ್ತಾರೆ ಭೂಮಿಗೆ. ಈ ರೀತಿ ಎಕರೆಗೆ 8 ರಿಂದ 10 kg ಉರುಳಿ ಆಗ್ಬೋದು, ಅಲಸಂದೆ ಆಗ್ಬೋದು, ಅಥವಾ ಸೆಣಬು ಈ ಥರ ಗ್ರೀನ್ ಮೆನ್ಯೂರ್ಸ್ನ ಬೆಳೆದು ಭೂಮಿಗೆ ಸೇರಿಸೋದ್ರಿಂದ ನಮಗೆ ಸುಮಾರು ಭೂಮಿ ಭಾಳ ಫಲವತ್ತತೆ ಆಗ್ತದೆ. ಯಾಕೆಂದರೆ ಇತ್ತೀಚೆಗೆ ಹಸುಗಳು ಸಾಕಾಣಿಕೆ ಕಡಿಮೆ ಆಗಿ ಈ ತಿಪ್ಪೆ ಗೊಬ್ಬರದ ಅಭಾವ ಜಾಸ್ತಿ ಆಗಿರೋದ್ರಿಂದ ಭೂಮಿಗೆ ನಾವು ಇದು ಹಸಿರೆಲೆ ಗೊಬ್ಬರಗಳನ್ನ ಸೇರಿಸೋದ್ರಿಂದ ನಮಗೆ ಭಾಳಷ್ಟು ಪ್ರಯೋಜನ ಇದೆ. ವರ್ಷಕ್ಕೆ 2 ರಿಂದ 3 ಹಸಿರೆಲೆ ಗೊಬ್ಬರಗಳನ್ನ ಬೆಳೆದು ಈ ರೋಟೋವೇಟ್ರ್ ಪಾಸ್ ಮಾಡಿ ಭೂಮಿಗೆ ಸೇರಿಸಿದ ಪಕ್ಷದಲ್ಲಿ ನಾವು ಸುಮಾರು 8 ರಿಂದ 10 ಟನ್ನು ಏನು ಕೊಟ್ಟಿಗೆ ಗೊಬ್ಬರ ಕೊಡ್ತೀವೋ ಅಷ್ಟೊಂದು ನಾವು ಈ ಗೊಬ್ಬರನ ಭೂಮಿಗೆ ಸೇರಿಸ್ದಂಗೆ ಆಗುತ್ತೆ. ಸೊ ಈ ರೀತಿ ಮಾಡೋದ್ರಿಂದ ಏನು ತೊಂದರೆ ಇಲ್ಲ. ಇನ್ನು ಹಿಪ್ಪನೇರಳೆ ಭಾಳ ಅಂತರ ಕೊಟ್ಟು ನಾಟಿ ಮಾಡಿದಾಗ ಎಲ್ಲ ಹನಿ ನೀರಾವರಿ ಹಾಕಿರ್ತೀವಿ. ಹನಿ ನೀರಾವರಿಯಿಂದ ಹಿಪ್ಪನೇರಳೆಗೆ ನೀರಾವರಿ ಸಿಗುತ್ತೆ. ಅದು ಹಿಪ್ಪನೇರಳೆ ಸಹಜವಾಗಿ ಅದು ಬೆಳೆಯುತ್ತೆ, ಏನೂ ತೊಂದರೆ ಇರೋದಿಲ್ಲ. ಯಾವುದೇ ರೀತಿ ಅಂತರ ಬೆಳೆ ಮಾಡಿದ್ರೂ ಸಹ ಎಕರೆಗೆ 250 ರಿಂದ 300 ಮೊಟ್ಟೆಗಳಷ್ಟು ರೈತರು ಈ ಬೆಳೆನ ತಗೊಳ್ತಾರೆ. ಪುನಃ ಭೂಮಿಗೆ ಅದನ್ನು ಹಂಗೆ ಸೇರಿಸೋದ್ರಿಂದ ಈ ಭೂಮಿಯ ಫಲವತ್ತತೆಯೂ ಜಾಸ್ತಿ ಆಗುತ್ತೆ ಮತ್ತು ನಾವು ಈ ಬಹಳಷ್ಟು ಕಾಲ ಈ ಹಿಪ್ಪನೇರಳೆ ಬೇಸಾಯನ ನೆರವೇರಿಸ್ಕೊಂಡು ಹೋಗ್ಬೋದು. ಇದರಲ್ಲಿ ಏನೂ ತೊಂದರೆ ಇಲ್ಲ. ಏಕೆಂದರೆ ಒಂದೇ ಬೆಳೆ ಹಿಪ್ಪನೇರಳೆ ಭೂಮಿಗೆ ಬೇಜಾರಾಗ್ಬಿಡ್ತದೆ. ಬೇಜಾರಂದರೆ ಪ್ರತಿ ಸಲ ನಾವು ಒಂದೇ ಸಾಲಿನಲ್ಲಿ ಗೊಬ್ಬರ ನೀರು ಕೊಡ್ತಾ ಇರ್ತೀವಿ. ಅದರ ಬೇರುಗಳು ಕೂಡ ಅಷ್ಟಕ್ಕೆ ರೆಸ್ಟ್ರಿಕ್ಟ್ ಆಗಿಬಿಟ್ಟಿರ್ತವೆ. ಅದು ಈ ಅಂತರ ಬೆಳೆಗಳು ಬೆಳೆಯೋದ್ರಿಂದ ಆ ರೀತಿ ಭೂಮಿಗೆ ಏನೂ ತೊಂದರೆ ಆಗೋದಿಲ್ಲ. ಭೂಮಿ ಫಲವತ್ತತೆ ಸಹ ಕಾಪಾಡಿಕೊಂಡು ನಾವು ಹೋಗಬೇಕಾಗಿದೆ. ರೇಷ್ಮೆ ಕೃಷಿಕರು ಹೆಚ್ಚು ಅಂತರ ನೀಡಿ ಹಿಪ್ಪುನೇರಳೆ ನಾಟಿ ಮಾಡುವ ಮೂಲಕ ಯಂತ್ರೋಪಕರಣಗಳನ್ನು ಸಮರ್ಥವಾಗಿ ಬಳಸಬಹುದು. ಅಲ್ಲದೆ ಲಭ್ಯ ಭೂಮಿಯಲ್ಲಿ ಅಂತರ ಬೆಳೆ ಬೆಳೆದು ಭೂಮಿಯ ಸದ್ಬಳಕೆ ಮಾಡುವ ಮೂಲಕ ಹೆಚ್ಚಿನ ಆದಾಯ ಗಳಿಸಬಹುದಾಗಿದೆ. ಇತ್ತೀಚೆಗೆ ಅಂತರ ಬೆಳೆಗಳ ಪ್ರಾಮುಖ್ಯತೆ ಹಿಪ್ಪನೇರಳೆನಲ್ಲಿ ಜಾಸ್ತಿ ಆಗಿದೆ. ಎಲ್ಲ ರೈತರು ಸಹ ವೈಡರ್ ಸ್ಪೇಸಿಂಗು ಅಂದರೆ ಅಂತರ ಜಾಸ್ತಿ ಕೊಟ್ಕೊಂಡು ತೋಟದಲ್ಲಿ ಬೇಕಾಗಿರೋ ಒಂದು ಅಂತರ ಬೆಳೆಗಳನ್ನು ಬೆಳ್ಕೊಂಡು ಒಳ್ಳೆ ಸುಸ್ಥಿರವಾಗಿ ಈ ರೇಷ್ಮೆ ವ್ಯವಸಾಯ ಮಾಡಿಕೊಂಡು ಹೋಗ್ತಾ ಇದ್ದಾರೆ. ಈ ಸ್ಟಂಪ್ ಹೈಟು ಮೇಂಟೈನ್ ಮಾಡ್ಕೊತೀವಿ. ಹಿಪ್ಪನೇರಳೆದು ಕಾಂಡದ ಎತ್ತರ ಮೇಂಟೈನ್ ಮಾಡ್ಕೊಂಡಾಗ
ಯಥೇಚ್ಛವಾಗಿ ಭೂಮಿಗೆ ಬಿಸಿಲು ಎಲ್ಲ ಬೆಳೀತದೆ. ಯಾವುದೇ ಗೊಬ್ಬರ ಕಾಳು ಕಡ್ಡಿ ಏನೇ ಹಾಕಿದ್ರೂ ಆ ಗಿಡನೂ ಸಹ ಭಾಳ ಚೆನ್ನಾಗಿ ಬೆಳೀತದೆ. ಆಮೇಲೆ ಕಳೆಗಳ ನಿಯಂತ್ರಣ ಸಹ ಇದರಿಂದ, ಈ ಬೆಳೆ ಬೆಳೆಯೋದ್ರಿಂದ ಕಳೆ ನಿಯಂತ್ರಣ ಕೂಡ ನಾವು ಮಾಡ್ಬೋದು. ಇದು ಒಂದು ಮುಖ್ಯವಾದ ಅಂಶ. ಕಳೆಗಳು ಬೆಳೆಯೋದಕ್ಕೆ ಬಿಟ್ಟು ಬೇರೆ ಅಂತರ ಬೆಳೆನೇ ಬೆಳೆದು ಒಳ್ಳೆ ಸುಸ್ಥಿರವಾಗಿ ರೈತರು ರೇಷ್ಮೆ ವ್ಯವಸಾಯನ ಮಾಡ್ತಾ ಇದ್ದಾರೆ. ಹೈನುಗಾರಿಕೆ, ಕುರಿ, ಆಡು, ಕೋಳಿ, ಮೀನು ಸಾಕಣೆಯಂತೆಯೇ ಹಂದಿ ಸಾಕಣೆಯೂ ಕೂಡ ಒಂದು ಲಾಭದಾಯಕ ಉದ್ಯಮ. ಎಲ್ಲ ಪ್ರಾಣಿಗಳಿಗೆ ಕಾಣಿಸಿಕೊಳ್ಳುವಂತೆ ಹಂದಿಗಳಲ್ಲಿಯೂ ಕೂಡ ವೈರಾಣು ಹಾಗೂ ಬ್ಯಾಕ್ಟೀರಿಯಾಗಳಿಂದ ದೇಹದ ವಿವಿಧ ಭಾಗಗಳಲ್ಲಿ ಅನೇಕ ರೋಗಗಳು ಕಾಣಿಸಿಕೊಳ್ಳುತ್ತವೆ. ಹಂದಿಗಳಲ್ಲಿ ಕಾಣಿಸಿಕೊಳ್ಳುವ ಪ್ರಮುಖ ರೋಗಗಳು ಮತ್ತು ಅವುಗಳನ್ನು ನಿಯಂತ್ರಿಸಲು ರೈತರು ಕೈಗೊಳ್ಳಬೇಕಾದ ಕ್ರಮಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಜ್ಞರಿಂದ ತಿಳಿಯೋಣ. ಹಂದಿಗಳಲ್ಲಿ ಮುಖ್ಯವಾಗಿ ಕಾಲುಬಾಯಿ ಜ್ವರ, ಹಂದಿ ಜ್ವರ, ಇಸ್ಬು, ಕಜ್ಜಿ ರೋಗ, ಹಾಗೆ ಹಾಕ್ ಕಾಲರ ಅಂತ ಹೇಳ್ತೇವೆ ಅದು, ಮತ್ತು ಈ ಸಾಫ್ಟ್ ವುಫ್ ಅಥವಾ ಕಾಲುಕೊಳೆ ರೋಗ ಅಂತ ಹೇಳ್ತೇವೆ, ಕಾಲುಕೊಳೆ ರೋಗ. ಹಾಗೆ ಜಂತು ಹುಳುಗಳಲ್ಲಿ ಮುಖ್ಯವಾಗಿ ಅಲ್ಮೆನ್ಸ್ ಅಂತ ಏನು ಹೇಳ್ತೇವೆ, ದುಂಡಾಣು ಜಂತು ಹುಳುಗಳಿಂದ ಕೆಲವೊಂದು ಬಾಧೆಗಳು ಸಹ ಬರ್ತದೆ. ಇದಕ್ಕೆ ಆಸ್ಕಾರಿಯಸಿಸ್ ಅಂತ ಕೂಡ ಹೇಳ್ತೇವೆ. ಹಾಗೆ ಗಂಟಲು ಬೇನೆ ಕೂಡ ಈ ಹಂದಿಗಳಲ್ಲಿ ಕಂಡು ಬರ್ತಕ್ಕಂಥ ಪ್ರಮುಖ ರೋಗಗಳಲ್ಲಿ ಒಂದು. ಇನ್ನು ಮರಿಗಳಲ್ಲಿ, ಹುಟ್ಟಿದ ಮರಿಗಳಲ್ಲಿ ಕಬ್ಬಿಣದ ಕೊರತೆಯಿಂದಾಗಿ ಬರ್ತಕ್ಕಂಥ ಪಿಗ್ಲೆಟ್ ಅನಿಮಿಯಾ ಅಥವಾ ರಕ್ತಹೀನತೆ ಅಂತ ನಾವು ಹೇಳ್ತೇವೆ, ಈ ರೋಗ ಸಹ ಕಂಡು ಬರ್ತದೆ. ಇನ್ನು ಮುಖ್ಯವಾಗಿ ಒಂದೊಂದೇ ರೋಗದ ಬಗ್ಗೆ ನಾವು ಲಕ್ಷಣಗಳನ್ನು ತಿಳ್ಕೊಳ್ಳೋದಾದರೆ, ಕಾಲುಬಾಯಿ ಜ್ವರ ಅಂತ ಇದು ಹೆಸರೇ ಸೂಚಿಸುವಾಗೆ ಕಾಲು ಮತ್ತು ಬಾಯಿಗೆ ಸಂಬಂಧಪಟ್ಟ ಕಾಯಿಲೆಯಾಗಿದ್ದು, ಇದು ಮುಖ್ಯವಾಗಿ ಒಂದು ನಂಜಾಣು ಅಥವಾ ವೈರಸ್ನಿಂದ ಬರ್ತಕ್ಕಂಥ ಕಾಯಿಲೆ ಆಗಿರ್ತದೆ. ಸೊ ಹಂದಿಗಳಲ್ಲಿ ಮುಖ್ಯವಾಗಿ ಕಾಲುಬಾಯಿ ಜ್ವರನ ತುಂಬ ಮಹತ್ವ ಉಳ್ಳದಾಗಿರುತ್ತೆ. ಯಾಕಂದರೆ ಈ ಕಾಲುಬಾಯಿ ಜ್ವರದ ವೈರಸ್ ಇದರಲ್ಲಿ ಅತಿ ವೇಗವಾಗಿ ವೃದ್ಧಿಯನ್ನು ಹೊಂದ್ತದೆ. ಇದಕ್ಕೆ ನಾವು ಆಂಪ್ಲಿಫೈಯರ್ ಹೋಸ್ಟ್ ಅಂತ ಸಹ ಕರಿತೀವಿ ಹಂದಿಯನ್ನು. ಸೊ ಇದರಲ್ಲಿ ಮುಖ್ಯ ಲಕ್ಷಣಗಳಂದರೆ ಬಾಯಿನ ಒಸಡಿನಲ್ಲಿ ಹಾಗೂ ಕಾಲಿನ ಗೊರಸುಗಳ ಮಧ್ಯೆ ಹುಣ್ಣಾಗಿ ಹಂದಿ ವಿಪರೀತವಾದಂಥ ನೋವನ್ನು ಅನುಭವಿಸ್ತಿರುತ್ತೆ. ಹಾಗೆ ಮೇವು ಆಹಾರ ನಿರಾಕರಣೆ ಮಾಡ್ತದೆ. ಹಾಗೆ ಜ್ವರದಿಂದ ಬಳಲ್ತಕ್ಕಂಥ ಹಂದಿ ತುಂಬ ಮಂಕಾಗಿ ಒಂದೆಡೆ ಮಲ್ಕೊಳ್ಳುತ್ತದೆ. ಸೊ ಮುಖ್ಯವಾಗಿ ಈ ಒಂದು ಕಾಯಿಲೆಗೆ ನಿರ್ದಿಷ್ಟವಾದ ಚಿಕಿತ್ಸೆ ಇರೋದಿಲ್ಲ. ಹಾಗೆ ಈ ರೋಗ ಬರದ ಹಾಗೆ ತಡೆಗಟ್ಟೋಕ್ಕೋಸ್ಕರ ನಿಗದಿತ ಅವಧಿಯಲ್ಲಿ ಲಸಿಕೆಯನ್ನು ಹಾಕಿಸ್ಕೊಳ್ಳೋದ್ರಿಂದ ಈ ರೋಗವನ್ನು ತಡೆಗಟ್ಟಬಹುದು. ಇನ್ನು ಎರಡನೇ ಮುಖ್ಯ ಕಾಯಿಲೆ ಅಂತ ಹೇಳೋದಾದರೆ ಇಸ್ಬು ಅಥವಾ ಹಂದಿ ಜ್ವರ ಅಂತ ಹೇಳ್ತೇವೆ. ಸೊ ಈ ಕಾಯಿಲೆ ಬಂದಂಥ ಹಂದಿಗಳಲ್ಲಿ ಹೊಟ್ಟೆಯ ಕೆಳಭಾಗದಲ್ಲಿ ವಜ್ರಾಕೃತಿಯ ನೀಲಿಯ ಮಚ್ಚೆಗಳು ಕಾಣಿಸ್ಕೊಳ್ತದೆ. ವಿಪರೀತವಾದ ಜ್ವರ ಇರ್ತದೆ. ಹಂದಿ ಮಂಕಾಗಿದ್ದು ನಿಗದಿತ ಸಮಯದಲ್ಲಿ ಯಾವುದೇ ಸೂಕ್ತ ಚಿಕಿತ್ಸೆ ಸಿಗದಿದ್ದಲ್ಲಿ ಹಂದಿ ಸಾಯುವ ಸಂಭವ ಕೂಡ ಇರ್ತದೆ. ಇದಕ್ಕೂ ಸಹ ನಿರ್ದಿಷ್ಟ ಸಮಯದಲ್ಲಿ ಲಸಿಕೆ ಹಾಕಿಸಿಕೊಳ್ಳೋದ್ರಿಂದ ಈ ಒಂದು ಕಾಯಿಲೆಯನ್ನು ತಡೆಗಟ್ಟಬಹುದು. ಇನ್ನು ಬ್ಯಾಕ್ಟೀರಿಯಾದಿಂದ ಬರ್ತಕ್ಕಂಥ ಕಾಯಿಲೆಗಳಲ್ಲಿ ಮುಖ್ಯವಾಗಿ ಗಳಲೆ ರೋಗ ಅಥವಾ ಗಂಟಲು ಬೇನೆ ಅಂತ ನಾವು ಹೇಳ್ತೇವೆ. ಸೊ ಈ ರೋಗ ಕಲುಷಿತ ಆಹಾರ ನೀರಿನಿಂದ ಹಂದಿಗಳಲ್ಲಿ ಕಾಣಿಸ್ಕೊಳ್ತಾ ಇದ್ದು, ರೋಗ ಬಂದಂಥ ಹಂದಿ ಗಂಟಲು ಭಾಗ ಊದಿಕೊಂಡಿರ್ತದೆ. ಹಾಗೆ ವಿಪರೀತವಾದ ಜ್ವರ ಇರ್ತದೆ. ಹಂದಿ ಮಂಕಾಗಿದ್ದು ಆಹಾರವನ್ನು ನಿರಾಕರಿಸ್ತದೆ. ಸೊ ಈ ರೋಗಕ್ಕೂ ಸಹ ನಿರ್ದಿಷ್ಟವಾದ ಲಸಿಕೆ ಹಾಕಿಸ್ಕೊಳ್ಳೋದ್ರಿಂದ ರೋಗ ಬರೋದನ್ನು ತಡೆಗಟ್ಟಬಹುದು. ಇನ್ನು ಮುಖ್ಯವಾಗಿ ಅದರಲ್ಲೂ ಈ ಡ್ಯೂರಾಕ್ ತಳಿಯಂತಹ ಹಂದಿಗಳಲ್ಲಿ ಕಂಡುಬರ್ತಕ್ಕಂಥ ಮುಖ್ಯ ಕಾಯಿಲೆಗಳಲ್ಲಿ ಈ ಸಾಫ್ಟ್ ವುಫ್ ಅಥವಾ ಕಾಲುಕೊಳೆ ರೋಗ ಅಂತ ನಾವು ಹೇಳ್ತೇವೆ. ಹಂದಿ ಸಾಧಾರಣವಾಗಿ 1-1.5 ವರ್ಷ ಆದಂತಹ ಸಂದರ್ಭದಲ್ಲಿ 100 kg ಮೇಲ್ಪಟ್ಟು ತೂಗತಕ್ಕಂಥ ಹಂದಿಗಳಲ್ಲಿ ಈ ಗೊರಸು ಮಿದುವಾಗಿ ಆ ಭಾಗದಲ್ಲಿ ಬ್ಯಾಕ್ಟೀರಿಯಾ ಗ್ರೋತ್ ಆಗೋದ್ರಿಂದ ಈ ಗೊರಸಿನ ಮಧ್ಯದಲ್ಲಿ ಹುಣ್ಣಾಗ್ತದೆ. ಹುಣ್ಣಾಗಿ ಅದು ವಿಪರೀತವಾದ ನೋವಿನಿಂದ ಕೂಡಿದ್ದು ಇವನ್ ರಕ್ತಸ್ರಾವ ಕೂಡ ಕಂಡು ಬರ್ತದೆ. ಇಂತಹ ಹಂದಿಗಳಲ್ಲಿ ನಾವು ಸಾಧಾರಣವಾಗಿ ಕಂಡುಕೊಳ್ಳೋದೇನೆಂದರೆ ಈ ಕೊಡ್ತಕ್ಕಂಥ ಆಹಾರದಲ್ಲಿ ಜಿಂಕ್ ಅಂಶ ಏನಾದರೂ ಕಡಿಮೆ ಇದ್ದ ಸಂದರ್ಭದಲ್ಲಿ ಈ ಒಂದು ಕಾಯಿಲೆ ಕಾಣಿಸ್ಕೊಳ್ತದೆ. ಸೊ ಅದಕ್ಕೋಸ್ಕರ ಈ ಕಾಲುಕೊಳೆ ರೋಗವನ್ನು ತಡೆಗಟ್ಟುವ ನಿಟ್ಟಿನಲ್ಲಿ
ದಿನನಿತ್ಯದ ಆಹಾರದಲ್ಲಿ ಜಿಂಕ್ ಸಲ್ಫೇಟ್ ಅಥವಾ ಜಿಂಕಿನ ಅಂಶ ಇರುವ ಹಾಗೆ ನಾವು ನೋಡಿಕೊಳ್ಬೇಕಾಗ್ತದೆ. ಸೊ ಇದರಿಂದಾಗಿ ಈ ಕಾಯಿಲೆಯನ್ನು ಬರದಾಗೆ ತಡೆಗಟ್ಕೋಬೋದು. ಇದರಿಂದಾಗಿ ಗೊರಸು ಸಹ ಗಟ್ಟಿಯಾಗಿ ಈ ಕಾಲು ಕೊಳೆ ರೋಗ ಬರೋದನ್ನು ತಡೆಗಟ್ಟಬಹುದಾಗಿದೆ. ಇನ್ನು ಮರಿಗಳಲ್ಲಿ ನಾವು ಮಾತಾಡೋದಾದರೆ ಸಾಧಾರಣವಾಗಿ ಹಂದಿ ಹಾಲಿನಲ್ಲಿ ಎಲ್ಲ ಅಂಶಗಳು ಇದ್ದರೂ ಸಹ ಕಬ್ಬಿಣದ ಅಂಶದ ಕೊರತೆ ಇರ್ತದೆ. ಸೊ ಆ ನಿಟ್ಟಿನಲ್ಲಿ ಹೆಚ್ಚಿನ ಸಂದರ್ಭದಲ್ಲಿ ರೈತರು ಇದನ್ನು ಕೆಲವು ಟೈಮು ಅದನ್ನು ಸರಿಯಾಗಿ ಪಾಲಿಸದೆ ಈ ಕಬ್ಬಿಣದ ಕೊರತೆಯಿಂದಾಗಿ ಮರಿಗಳಲ್ಲಿ ರಕ್ತಹೀನತೆ ಕಾಣಿಸ್ಕೊಳ್ತದೆ. ತದನಂತರ 2 ರಿಂದ 3 ತಿಂಗಳ ವಯಸ್ಸಿನ ಮರಿಗಳು ಸಡನ್ನಾಗಿ ಸಾಯಲು ಪ್ರಾರಂಭ ಮಾಡ್ತವೆ. ಸೊ ಅದನ್ನು ತಡೆಗಟ್ಟಲಿಕ್ಕೋಸ್ಕರ ಮರಿ ಹುಟ್ಟಿದ 4 ಮತ್ತು 14ನೇ ದಿನದಲ್ಲಿ 1 ಡೋಸ್ ಈ ಕಬ್ಬಿಣದ ಫೆರಸ್ ಸಲ್ಫೇಟ್ ಅಂತ ಹೇಳ್ತೇವೆ. ಸೊ ಈ ಇಂಜೆಕ್ಷನ್ನ ಕೊಡಿಸೋದ್ರಿಂದ ಮರಿಗಳಲ್ಲಿ ರಕ್ತಹೀನತೆಯನ್ನು ತಡೆಗಟ್ಟಬಹುದು. ಹಾಗೆ ಮರಿಗಳು ಸಹ ಶೀಘ್ರವಾಗಿ ಬೆಳವಣಿಗೆ ಆಗುವಲ್ಲಿ ಈ ಒಂದು ಅಂಶ ಸಹಕಾರಿಯಾಗಿದೆ. ಇನ್ನು ಮರಿಗಳಲ್ಲಿ ತುಂಬ ಬಾಧಿಸುವುದು ಅಂದರೆ ಆಸ್ಕಾರಿಯಸಿಸ್ ಅಥವಾ ಈ ಜಂತು ಹುಳುಗಳ ಒಂದು ಬಾಧೆ. ಸಾಧಾರಣವಾಗಿ ಗರ್ಭಾವಸ್ಥೆಯಲ್ಲೇ ಮರಿಗಳಲ್ಲಿ ಈ ಹುಳುಗಳು ಮರಿಗಳಿಗೆ ಬಂದಿರ್ತದೆ. ಆದ್ದರಿಂದ ಮರಿ ಹಾಕಿದ 15ನೇ ದಿನದ ವಯಸ್ಸಿನಲ್ಲಿ ಜಂತುನಾಶಕವನ್ನು ಕುಡಿಸೋದ್ರಿಂದ ಈ ಜಂತು ಹುಳುಗಳ ಬಾಧೆಯಿಂದ ಈ ಮರಿಗಳನ್ನು ಮುಕ್ತಗೊಳಿಸಿ ಅದು ಶೀಘ್ರವಾಗಿ ಮತ್ತು ಉತ್ಕೃಷ್ಟ ಮಾಂಸದ ಉತ್ಪತ್ತಿಯಲ್ಲಿ ನಾವು ಇದನ್ನು ಸಹಕಾರಿಯಾಗಿ ಮಾಡಬಹುದಾಗಿದೆ. ಈ ರೋಗಗಳ ಬಗ್ಗೆ ಸಂಬಂಧ ಪಟ್ಟಂತಹ ಹೆಚ್ಚಿನ ಮಾಹಿತಿ ನಿರೀಕ್ಷಿಸುವಂಥ ರೈತರು ಹತ್ತಿರದ ಪಶುವೈದ್ಯ ಆಸ್ಪತ್ರೆಗಳನ್ನು ಸಂಪರ್ಕಿಸಿ ಹತ್ತಿರದ ಪಶುವೈದ್ಯಾಧಿಕಾರಿಗಳನ್ನು ಕಂಡುಕೊಳ್ಳಬಹುದು. ಅಥವಾ ನೇರವಾಗಿ ನಮಗೂ ಸಹ ನೀವು ದೂರವಾಣಿ ಕರೆ ಮೂಲಕ ಸಂಪರ್ಕಿಸಬಹುದಾಗಿದೆ. ಹೀಗೆ ತಜ್ಞರು ತಿಳಿಸಿದಂತೆ ಹಂದಿಗಳಲ್ಲಿ ಕಾಣಿಸಿಕೊಳ್ಳುವ ವಿವಿಧ ರೋಗಗಳನ್ನು ತಡೆಗಟ್ಟಲು ಹಾಗೂ ಹರಡದ ಹಾಗೆ ಮುಂಜಾಗರೂಕರಾಗಿ ಮುಂಗಾರಿಗೆ ಮುಂಚೆ ಹಾಗೂ ಮಳೆಗಾಲದ ನಂತರ ತಜ್ಞರ ಸಲಹೆ ಪಡೆದು ಸೂಕ್ತ ಲಸಿಕೆಗಳನ್ನು ಹಾಕಿಸಬೇಕು. ಇದರಿಂದ ಹಂದಿಗಳ ಆರೋಗ್ಯವನ್ನು ಕಾಪಾಡಿಕೊಂಡು ಗುಣಮಟ್ಟದ ಮಾಂಸದ ಉತ್ಪಾದನೆ ಮಾಡಿ ಅಧಿಕ ಆದಾಯ ಗಳಿಸಬಹುದಾಗಿದೆ.